ಇತ್ತೀಚಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತು ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಡಬೇಕು. ಪದೇ ಪದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗುತ್ತೆ. ಇದೇನಿದು ಅಂತ ಈಗ ಮುಂದುವರೆದು ಹೇಳ್ತಾರೆ. ದಲಿತರು ಸಿ ಎಂ ಆಗಬೇಕು ಅನ್ನೋದನ್ನು ಅಭಿಮಾನಿಗಳು ಪದೇ ಪದೇ ಹೇಳ್ತಾರೆ. ಆದರೆ ನಾನು ಈ ವಿಚಾರದಿಂದ ಹೊರಗಡೆ ಇದ್ದೀನಿ. ಎಲ್ಲದನ್ನು ನಿರ್ಧಾರ ಮಾಡುವಂಥದ್ದು ಹೈಕಮಾಂಡ್. ನಾನು ರೇಸ್ನಿಂದ ಹಿಂದಕ್ಕೆ ಬಂದಿದ್ದೀನಿ. ಹಿಂದಕ್ಕೆ ಸರಿದೇ ಬಹಳ ದಿನ ಆಯಿತು. 1 ವರ್ಷದ ಹಿಂದೆನೇ ನಾನು ಈ ಮಾತನ್ನು ಹೇಳಿದ್ದೆ. ಈಗಾಗಲೇ ನಾನು ಸಿ ಎಂ ರೇಸ್ನಿಂದ ಹೊರಗಡೆ ಇದ್ದೀನಿ. ಚರ್ಚೆ ಅಷ್ಟೇ, ಈಗಾಗಲೇ ಚರ್ಚೆ ನಡೀತದೆ, ಒಳಗಡೆ ಏನೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ, ಕೆಲವರು ಅದನ್ನು ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ. ಸಿ ಎಂ ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಯಾರು ಡೆಡ್ ಲೈನ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ, ಅದು ಚರ್ಚೆನೇ ಇಲ್ಲ. ಹೊರಗಡೆ ಕೂಡ ಬೆಂಬಲಿಗರು ದಲಿತ ಸಿಎಂ ಆಗಬೇಕು, ನಮ್ಮವ್ರಿಗೆ ಸಿಎಂ ಗಿರಿ ಸಿಗಬೇಕು, ಈಗ ಮಾದೇವಪ್ಪನ ಬೆಂಬಲಿಗರು ಕೂಡ ಇದೆ ಮುಂಚೆಯಿಂದ ಇದೆ. ಅದನ್ನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವ್ರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲ, ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು. ಈಗಿಲ್ಲ, ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವ್ದ್ರೆ ಅದನ್ನ ರೈಟ್ ಪರ್ಸನ್ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಈಗ ಹೌದು, ನಮ್ಮ ಪಕ್ಷದಲ್ಲಿ ಇದೀವಿ, ಕರೆಕ್ಟ್. ಆದರೆ ಅದಕ್ಕೆ ಉತ್ತರ ಕೊಡೋದಂತ ಸ್ಥಾನದಲ್ಲಿ ನಾವಿಲ್ಲ. ಇಲ್ಲ, ನಾವು ಇಲ್ಲವೇ ಇಲ್ಲ. ಹೇಳಿದೀವಿ, ಮುಂಚೆನೇ ಹೇಳಿದೀವಿ, ಅದ್ರದ್ದು ನಮ್ದು ಇಲ್ಲವೇ ಇಲ್ಲ ಅಂತ. ಇಲ್ಲ, ಹಂಗೇನಿಲ್ಲ. ಯಾವ್ದು ಅಲ್ಲ, ನಾವು ಹೇಳಿದ ಕಾರಣಗಳಿರ್ಬೋದು, ಇರದೇ ಇರ್ಬೋದು. ನಾವು ಈಗ ಇಲ್ಲ ಆಕಾಂಕ್ಷೆಗಳಲ್ಲ ಅಂತ ಹೇಳಿದೀವಿ, ಮುಂಚೆನೇ ಹೇಳಿದೀವಿ. ಅದ್ರ ಅಷ್ಟೇ ಅಲ್ಲ, ಚರ್ಚೆನೇ ಇಲ್ಲ. ಅದು ಇಲ್ಲ, ನಮ್ದೇನು ಬೆಳಗಾವಲ್ಲ, ಬೆಂಗಳೂರು ಆಗಬೇಕಾದ್ರೆ ಅದಕ್ಕೆ ಬೆಳಗಾವಲ್ಲ. ಇಲ್ಲ, ನಾವು